ಹಲೋ ಆಲ್, ವೆಲ್ಕಮ್ ಟು ನಾಗರಾಜ್ ಶೆಟ್ಟಿ ವಿಡಿಯೋಸ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಕ್ಲಾಸ್ 5th ಯೂನಿಟ್ 2 ಪ್ರೋಸ್ ಟ್ರೂ ಫ್ರೆಂಡ್ಶಿಪ್ ಈ ಪಾಠಕ್ಕೆ ಸಂಬಂಧಿಸಿದ ವೊಕ್ಯಾಬ್ಯುಲರಿ, ಕಾಂಪ್ರಹೆನ್ಷನ್, ಲ್ಯಾಂಗ್ವೇಜ್ ಎಕ್ಸಸೈಸಸ್ಗಳನ್ನು ನೋಡೋಣ. ಈ ಪಾಠದ ಅರ್ಥವನ್ನು ನಾವು ಕನ್ನಡದಲ್ಲಿ ವಿವರಣೆ ನೀಡಿದ್ದೇವೆ. ಆ ವಿಡಿಯೋನ ನೀವು ನೋಡಿಲ್ಲ ಅಂತಂದರೆ ಇಲ್ಲಿ ಕಾಣ್ತಕ್ಕಂಥ ಐಕಾನನ್ನು ಕ್ಲಿಕ್ ಮಾಡಿ ಹಾಗೂ ಆ ವಿಡಿಯೋನ ನೋಡಿ. ವೊಕ್ಯಾಬ್ಯುಲರಿ 1. Fill in the blanks with the words given in the box. ಈ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳನ್ನು ಉಪಯೋಗಿಸಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಬ್ಲ್ಯಾಂಕ್ಸನ್ನು ನಾವು ಫಿಲ್ ಮಾಡಬೇಕು. ಮೊದಲನೇದಾಗಿ ಈ ಬಾಕ್ಸಲ್ಲಿ ಇರ್ತಕ್ಕಂತಹ ಪದಗಳ ಅರ್ಥಗಳನ್ನು ನೋಡೋಣ. ಡಿಲೈಡ್ ಅಂತಂದರೆ ತಡ, ಈವಿಲ್ ಮೈಂಡೆಡ್ ಅಂತಂದರೆ ದೃಷ್ಟ ಬುದ್ಧಿಯ, ಪ್ರಾಮಿಸಸ್ ಅಂತಂದರೆ ಪ್ರತಿಜ್ಞೆಗಳು, ಬ್ರೇಕ್ ಹಿಸ್ ವರ್ಡ್ಸ್ ಅಂದರೆ ಮಾತನ್ನು ತಪ್ಪುವುದು, ಇಂಪ್ರಿಸನಡ್ ಅಂತಂದರೆ ಬಂಧಿಸುವುದು, ಡಿಲೈಟೆಡ್ ಅಂತಂದರೆ ಹೆಚ್ಚು ಸಂತೋಷಗೊಳ್ಳುವುದು. ಸೊ ಈಗ ನಂಬರ್ 1, ಡೈನೋಸಿಯಸ್ ವಾಸ್ ಆನ್ ಡ್ಯಾಶ್ ರೂಲರ್. ಅವನು ಎಂತಹ ರೂಲರ್ ಆಗಿದ್ದ? ಈ ಪದವನ್ನು ಆಯ್ಕೆ ಮಾಡಿ ಇಲ್ಲಿ ಹಾಕಿ. ಸೊ ಈವಿಲ್ ಮೈಂಡೆಡ್ ಈಸ್ ದ ರೈಟ್ ಆನ್ಸರ್. EVILMINED, evil minded. Number 2, Devon was to be dashed until Pithias returned. ಪಿಥಿಯಾಸ್ ಬರೋವರೆಗೂ ಡೆಮನ್ನ ಏನು ಮಾಡಿರ್ತಾರೆ? ಬಂಧಿಸಿರ್ತಾರೆ. ಆ ಅರ್ಥ ಕೊಡ್ತಕ್ಕಂಥ ಪದ ಯಾವುದು? ಇಂಪ್ರಿಸನ್ಡ್. IMPRISONED. Number 3, Pithias faced many dangers while he was returning and was. ಪಿಥಿಯಾಸ್ ಮರಳಿ ಬರೋ ಕಾಲಕ್ಕೆ ಸಾಕಷ್ಟು ಅಪಾಯಗಳನ್ನು ಎದುರಿಸ್ತಾನೆ. ಆದ್ದರಿಂದ ಅವನು ಬರೋದು ಏನಾಗುತ್ತೆ? ತಡ ಆಗುತ್ತೆ. ತಡ ಎನ್ನುವ ಅರ್ಥವನ್ನು ಕೊಡ್ತಕ್ಕಂಥ ಪದ ಯಾವುದು ಇದರಲ್ಲಿ? ಎಸ್, ಡಿಲೈಡ್. DELAYED, delayed. Next, number 4, Damon was sure that his friend would never. ಡೆಮನ್ಗೆ ಭರವಸೆ ಇತ್ತು, ಆತನ ಫ್ರೆಂಡ್ ಯಾವತ್ತೂ ಏನು ಮಾಡೋದಿಲ್ಲ, ತಾನು ಕೊಟ್ಟಿರ್ತಕ್ಕಂಥ ಮಾತನ್ನು ತಪ್ಪೋದಿಲ್ಲ. ಆ ಅರ್ಥ ಕೊಡ್ತಕ್ಕಂಥ ಪದ ಬ್ರೇಕ್ ಹಿಸ್ ವರ್ಡ್ಸ್. BREAK, ಬ್ರೇಕ್ ಹಿಸ್ word. Next, last one, ಪಿಥಿಯಾಸ್ ಆ್ಯಂಡ್ ಡೆಮನ್ ಕೆಪ್ಟ್ ದೇರ್. ಪಿಥಿಯಾಸು ಮತ್ತು ಡೆಮನ್ ಇಬ್ಬರು ತಮ್ಮ ಏನೇನು ಉಳಿಸ್ಕೊಂಡ್ರು? ಪ್ರತಿಜ್ಞೆಗಳನ್ನು ಉಳಿಸ್ಕೊಂಡ್ರು, ಪ್ರಾಮಿಸಸ್. PROMISES, ಪ್ರಾಮಿಸಸ್. ಇನ್ನು V2 ಹೋಗೋಣ. ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ರೈಟ್ T for correct and F for incorrect sentences in the space provided. Correct and rewrite the incorrect sentences. ಇಲ್ಲಿ ಕೆಳಗಡೆ ಕೆಲವು ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ವಾಕ್ಯಗಳು ಸತ್ಯವೋ ಅಸತ್ಯವೋ ಎಂಬುದನ್ನು ನಾವು ಇಲ್ಲಿ ಹೇಳಬೇಕು. ಒಂದು ವೇಳೆ ಸತ್ಯ ಆಗಿದ್ದರೆ Tಯನ್ನು ಬರೀಬೇಕು, ಒಂದು ವೇಳೆ ಅಸತ್ಯ ಆಗಿದ್ದರೆ Fನ್ನು ಬರೀಬೇಕು. ಅಸತ್ಯ ಆಗಿರ್ತಕ್ಕಂತಹ ವಾಕ್ಯಗಳನ್ನು ಸರಿಪಡಿಸಿ ಬರೀಬೇಕು. ಇದು ಈ V2 ಟಾಸ್ಕ್. ನಂಬರ್ 1, ಡೆಮನ್ ಆ್ಯಂಡ್ ಪಿಥಿಯಾಸ್ ವರ್ ಲವರ್ಸ್ ಆಫ್ ಟ್ರೂತ್. ಡೆಮನ್ ಮತ್ತು ಪಿಥಿಯಾಸ್ ಇಬ್ಬರು ಸತ್ಯವನ್ನು ಪ್ರೀತಿಸುವವರಾಗಿದ್ದರು, ಸತ್ಯವಾದಿಗಳಾಗಿದ್ದರು. ಹೌದಾ? ಎಸ್, ಸತ್ಯ. Tಯನ್ನು ಬರೀಬೋದು. ನಂಬರ್ 2, ಡೈನೋಸಿಯಸ್ ವಾಸ್ ಎ ಕೈಂಡ್ ರೂಲರ್. ಈ ಡೈನೋಸಿಯಸ್ ಅಂತಕ್ಕಂಥ ರಾಜ ಬಹಳ ದಯಾಗುಣ ಉಳ್ಳವನಾಗಿದ್ದಂತೆ. ಹೌದಾ? ಅಲ್ಲ, ಬಹಳ ಕ್ರೂರಿಯಾಗಿದ್ದ. ಆದ್ದರಿಂದ ಈ ವಾಕ್ಯ ಅಸತ್ಯ. ನಂಬರ್ 3, ಡೆಮನ್ ವಾಂಟೆಡ್ ಟು ಸೆಟಲ್ ಹಿಸ್ ಫ್ಯಾಮಿಲಿ ಅಫೇರ್ಸ್ ಬಿಫೋರ್ ಹಿ ಡೈಡ್. ಡೆಮನ್ ತಾನು ಸಾಯುವ ಮೊದಲು ತನ್ನ ಫ್ಯಾಮಿಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕರ್ತವ್ಯಗಳನ್ನು ನೆರವೇರಿಸಬೇಕು ಅಂತ ಅಂದ್ಕೊಂಡಿದ್ದ ಅಂತಿದೆ. ಯಾರು ಹಾಗೆ ಮಾಡಬೇಕಂತ ಅಂದ್ಕೊಂಡಿದ್ದು? ಡೆಮನ್ನ, ಪಿಥಿಯಾಸ? ಪಿಥಿಯಾಸ್. ಸೊ ಇಲ್ಲಿ ಡೆಮನ್ ಅಂತ ಕೊಟ್ಟಿದ್ದಾರೆ, ಅಂದರೆ ಈ ಸ್ಟೇಟ್ಮೆಂಟ್ ಫಾಲ್ಸ್. ಅದಕ್ಕೆ ನಾವು Fನ್ನು ಬರೀತಿದ್ವಿ.
ದ ಕಿಂಗ್ ವಾಸ್ ಶ್ಯೂರ್ ದಟ್ ಪಿಥಿಯಾಸ್ ವುಡ್ ರಿಟರ್ನ್. ರಾಜನಿಗೆ ಭರವಸೆ ಇತ್ತು, ಪಿಥಿಯಾಸ್ ಮರಳಿ ಬರ್ತಾನೆ ಅಂತೇಳಿ ರಾಜನಿಗೆ ಭರವಸೆ ಇತ್ತು. ಇದ್ದಿದ್ದಿಲ್ಲ. ಸೊ ಈ ವಾಕ್ಯ ಅಸತ್ಯ. ನಂಬರ್ 5, ಡೆಮನ್ ವಾಸ್ ರೆಡಿ ಟು ಡೈ ಫಾರ್ ಹಿಸ್ ಫ್ರೆಂಡ್. ಡೆಮನ್ ತನ್ನ ಫ್ರೆಂಡ್ಗೋಸ್ಕರ ತನ್ನ ಪ್ರಾಣವನ್ನೇ ಕೊಡಲಿಕ್ಕೆ ಸಿದ್ಧ ಇದ್ದ. ಹೌದು, ಟ್ರೂ. ಪಿಥಿಯಾಸ್ ರೀಚ್ ಇನ್ ಟೈಮ್ ಟು ಸೇವ್ ಹಿಸ್ ಫ್ರೆಂಡ್. ಪಿಥಿಯಾಸ್ ಸರಿಯಾದ ಸಮಯಕ್ಕೆ ಬಂದು ತನ್ನ ಸ್ನೇಹಿತನನ್ನು ಕಾಪಾಡಿದ. ಟ್ರೂ. ಸೊ ಇಲ್ಲಿ ಅಸತ್ಯ ಆಗಿರ್ತಕ್ಕಂತಹ ವಾಕ್ಯಗಳನ್ನು ನಾವು ಸರಿಪಡಿಸಿ ಮತ್ತೆ ಬರಿಬೇಕು. ಡೈನೋಸಿಯಸ್ ವಾಸ್ ಎ ಕೈಂಡ್ ರೂಲರ್ ಅಲ್ವಲ್ಲ? ಸೊ ಏನಂತ ಬರಿಬೇಕು? Dionysius was an evil-minded ruler. Pythias, Pythias. Pythias wanted to settle his family affairs before he died. ಎಸ್, ಇದು ಕೂಡ ವಾಕ್ಯ ಅಸತ್ಯ. ಅದನ್ನು ಸರಿಪಡಿಸಿ ಬರೆಯೋಣ. ದ ಕಿಂಗ್ ವಾಸ್ ಶ್ಯೂರ್ ದಟ್ ಪಿಥಿಯಾಸ್ ವುಡ್ ರಿಟರ್ನ್. ಏನಂತ ಬರಿಬೇಕಾಗುತ್ತಿಲ್ಲಿ? ದ king was not sure that Pythias would return. ಸೊ ಇದು V1 ಮತ್ತು V2. ಈಗ ಮುಂದಿನ ಟಾಸ್ಕ್ಗೆ ಹೋಗೋಣ. ಕಾಂಪ್ರಹೆನ್ಷನ್ಸ್. ಸೊ ಇಲ್ಲಿ C1 ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಕೆಳಗಡೆ ಇಲ್ಲಿ 8 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ 8 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಹಾಗೆಯೇ ಇಲ್ಲಿ 4 ರಿಂದ 6 ಸಾಲುಗಳಲ್ಲಿ ಉತ್ತರಗಳನ್ನು ಬರಿಬೇಕಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವುಗಳನ್ನು ನಾವೀಗ ನೋಡೋಣ. ನಂಬರ್ 1, ವೇರ್ ಡಿಡ್ ಡೆಮನ್ ಆ್ಯಂಡ್ ಪಿಥಿಯಾಸ್ ಲಿವ್. ಡೆಮನ್ ಮತ್ತು ಪಿಥಿಯಾಸ್ ಅವರು ಎಲ್ಲಿ ವಾಸ ಮಾಡ್ತಾ ಇದ್ರು? ಆನ್ಸರ್, ಡೆಮನ್ ಆ್ಯಂಡ್ ಪಿಥಿಯಾಸ್ ಲಿವ್ಡ್ ಇನ್ ದ ಸಿಟಿ ಆಫ್ ಸಿರಾಕ್ಯೂಸ್. ಅವರಿಬ್ಬರು ಸಿರಾಕ್ಯೂಸ್ ಅಂತಕ್ಕಂಥ ಪಟ್ಟಣದಲ್ಲಿ ವಾಸ ಮಾಡ್ತಾಯಿದ್ರು. ನಂಬರ್ 2, ಹೂ ವಾಸ್ ದ ರೂಲರ್ ಆಫ್ ಸಿರಾಕ್ಯೂಸ್. ಸಿರಾಕ್ಯೂಸನ್ನು ಯಾರು ಪರಿಪಾಲನೆ ಮಾಡ್ತಾಯಿದ್ರು? ಆ ದೇಶದ ರಾಜ ಯಾರು? ಆನ್ಸರ್, ಡೈನೋಸಿಯಸ್ ವಾಸ್ ದ ರೂಲರ್ ಆಫ್ ಸಿರಾಕ್ಯೂಸ್. ಆ ರಾಜನ ಹೆಸರು ಡೈನೋಸಿಯಸ್. ನಂಬರ್ 3, ವೈ ಡಿಡ್ ದ ಕಿಂಗ್ ವಾಂಟ್ ಟು ಪನಿಷ್ ಪಿಥಿಯಾಸ್. ರಾಜ ಪಿಥಿಯಾಸನ್ನು ಶಿಕ್ಷೆಗೆ ಒಳಪಡಿಸಬೇಕು ಅಂತ ಅನ್ಕೊತಾನೆ. ಕಾರಣ ಏನು? ಪಿಥಿಯಾಸ್ ಕಾಲ್ಡ್ ದ ಕಿಂಗ್ ಕ್ರೂಯಲ್ ಆ್ಯಂಡ್ ಸೆಡ್ ಸಮಥಿಂಗ್ ಅಗೇನ್ಸ್ಟ್ ಹಿಮ್, ಸೊ ಹಿ ವಾಸ್ ಟು ಬಿ ಪನಿಷ್ಡ್. ಸೊ ಯಾಕೆ ಪನಿಷ್ ಮಾಡಬೇಕಂತ ಅಂದ್ಕೊಂಡ? ಪಿಥಿಯಾಸ್ ರಾಜನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ, ಅವನ ವಿರುದ್ಧವಾಗಿ ಮಾತಾಡ್ತಾನೆ, ಅವನೊಬ್ಬ ಕ್ರೂರ ರಾಜ ಅಂತ ಹೇಳ್ತಾನೆ. ಅದಕ್ಕೆ ಅವನನ್ನು ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ರಾಜ ಅನ್ಕೊತಾನೆ. ಕ್ವಶನ್ ನಂಬರ್ 4, ವಾಟ್ ಡಿಡ್ ಪಿಥಿಯಾಸ್ ವಿಶ್ ಟು ಡೂ ಬಿಫೋರ್ ಹಿ ಡೈಡ್. ಪಿಥಿಯಾಸ್ ಸಾಯೋಕ್ಕೂ ಮೊದಲು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ? ಬಿಫೋರ್ ಹಿ ಡೈಡ್, ಪಿಥಿಯಾಸ್ ವಿಶ್ಡ್ ಟು ಅರೇಂಜ್ ಹಿಸ್ ಸಿಸ್ಟರ್ಸ್ ಮ್ಯಾರೇಜ್ ಆ್ಯಂಡ್ ಬಿಡ್ ಹಿಸ್ ಮದರ್ ಗುಡ್ ಬಾಯ್. ಅವನು ಸಾಯೋದ್ರೊಳಗಡೆ ತನ್ನ ಸಿಸ್ಟರ್ನ ಮ್ಯಾರೇಜ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆ ಮಾಡಬೇಕು, ಹಾಗೆಯೇ ತನ್ನ ತಾಯಿಗೆ ಕೊನೆಯದಾಗಿ ವಿದಾಯ ಹೇಳಬೇಕು ಅಂತೇಳಿ ಅಂದ್ಕೊಂಡಿರ್ತಾನೆ. ಕ್ವಶನ್ ನಂಬರ್ 5, ವಾಟ್ ವಾಸ್ ದ ಕಂಡೀಷನ್ ಪುಟ್ ಬೈ ದ ಕಿಂಗ್. ರಾಜನು ಇಟ್ಟಿರ್ತಕ್ಕಂತಹ ಷರತ್ತು ಯಾವುದು? ಆನ್ಸರ್, ಕಿಂಗ್ ವಿಲ್ ಫಿಕ್ಸ್ ದ ಡೇ ಆ್ಯಂಡ್ ದ ಅವರ್ ಆಫ್ ಪಿಥಿಯಾಸ್ ರಿಟರ್ನ್. ಇಫ್ ಹಿ ಡಿಡ್ ನಾಟ್ ರಿಟರ್ನ್ ಇನ್ ಟೈಮ್, ಹಿಸ್ ಫ್ರೆಂಡ್ ಡೆಮನ್ ವಿಲ್ ಹ್ಯಾವ್ ಟು ಡೈ ಇನ್ಸ್ಟೆಡ್ ಆಫ್ ಹಿಮ್. ಷರತ್ತು ಅಂದರೆ ರಾಜ ಪಿಥಿಯಾಸ್ ಯಾವಾಗ ಬರಬೇಕು,
ಯಾವ ದಿನ ಮತ್ತು ಯಾವ ಸಮಯಕ್ಕೆ ಬರಬೇಕು ಅನ್ನೋದನ್ನು ಮೊದಲೇ ಫಿಕ್ಸ್ ಮಾಡಿರ್ತಾನೆ. ಒಂದು ವೇಳೆ ಆ ಸಮಯಕ್ಕೆ ಬರದೆ ಹೋದರೆ ಅದರ ಬದಲಾಗಿ ಡೆಮನನ್ನು ಶಿಕ್ಷೆಗೆ ಒಳಪಡಿಸಲಾಗುತ್ತೆ. ಇದು ರಾಜ ಇಟ್ಟಿರ್ತಕ್ಕಂತಹ ಕಂಡೀಷನ್. ಕ್ವಶನ್ ನಂಬರ್ 6. ವೈ ವಾಸ್ ಪಿತ್ಯಾಸ್ ಡಿಲೈಡ್ ವೈಲ್ ರಿಟರ್ನಿಂಗ್? ಪಿತ್ಯಾಸ್ ತಡವಾಗಿ ಬರಲಿಕ್ಕೆ ಕಾರಣ ಏನು? ಆನ್ಸರ್, ಈ ಹ್ಯಾಡ್ ಟು ಫೇಸ್ ಮೆನಿ ಡೇಂಜರ್ಸ್ ಆ್ಯಂಡ್ ಸೊ ಹಿ ವಾಸ್ ಡಿಲೇಡ್. ಅವನು ದಾರಿಯಲ್ಲಿ ಮರಳಿ ಬರಬೇಕಾದ್ರೆ ಸಾಕಷ್ಟು ಅಪಾಯಗಳನ್ನು ಫೇಸ್ ಮಾಡಬೇಕಾಗುತ್ತೆ, ಸೊ ಎದುರಿಸಬೇಕಾಗುತ್ತೆ. ಅದಕ್ಕೆ ಅವನು ಬರೋದು ಸ್ವಲ್ಪ ತಡ ಆಯಿತು. ಕ್ವಶನ್ ನಂಬರ್ 7. ವಾಟ್ ಡಿಡ್ ಬೋತ್ ದ ಫ್ರೆಂಡ್ಸ್ ಆರ್ಗ್ಯೂ ಓವರ್? ಪಿತ್ಯಾಸ್, ಐ ಹ್ಯಾವ್ ಕಮ್, ಪ್ಲೀಸ್ ಡು ನಾಟ್ ಕಿಲ್ ಡೆಮನ್, ಐ ಹ್ಯಾವ್ ಕಮ್ ಬ್ಯಾಕ್ ಟು ಟೇಕ್ ದ ಪನಿಷ್ಮೆಂಟ್. ಪಿತ್ಯಾಸ್ ಹೇಳ್ತಾನೆ, ನಾನೀಗ ಬಂದಿದ್ದೀನಿ, ಡೆಮನನ್ನು ಬಿಟ್ಬಿಡಿ, ನಾನು ಶಿಕ್ಷೆಯನ್ನು ತಗೊಳ್ಳಿಕ್ಕೆ ರೆಡಿ ಇದ್ದೀನಿ, ಪ್ಲೀಸ್ ಹ್ಯಾಂಗ್ ಮೀ, ನನ್ನನ್ನು ಹ್ಯಾಂಗ್ ಮಾಡಿ ಅಂದರೆ ನೇತಾಕ್ರಿ, ಉರಿ ಶಿಕ್ಷೆಗೆ ಒಳಪಡಿಸ್ರಿ, ಮರಣದಂಡನೆಗೆ ಒಳಪಡಿಸ್ರಿ. ಡೆಮನ್ ಸೆಟ್, ನೋ ಪ್ಲೀಸ್ ಹ್ಯಾಂಗ್ ಮೀ. ಆದರೆ ಡೆಮನ್ ಏನು ಹೇಳ್ತಾನೆ, ಇಲ್ಲ, ನನ್ನನ್ನು ಸಾಯಿಸ್ರಿ. ಇಫ್ ಹಿ ವರ್ ಟು ಬಿ ಲೇಟ್ ದೆನ್ ಐ ವುಡ್ ಹ್ಯಾವ್ ಬೀನ್ ಹ್ಯಾಂಗ್ಡ್. ಒಂದು ವೇಳೆ ಅವನು ಬರೋ ತಡ ಆಗಿದ್ದರೆ ನೀವು ಯಾರಿಗೆ ಶಿಕ್ಷೆ ಕೊಡ್ತಾಯಿದ್ರಿ? ನನಗೆ ಅಲ್ವಾ? ಸೊ ಅದರಿಂದ ನನ್ನನ್ನೇ ಸಾಯಿಸ್ರಿ. ಸೊ ಐ ಆಮ್ ಟು ಬಿ ಪನಿಷ್ಡ್, ಆದ್ದರಿಂದ ಶಿಕ್ಷೆ ಕೊಡಬೇಕಾಗಿರೋದು ನನಗೆ ಅಂತೇಳಿ ಹೇಳ್ತಾನೆ. ಬೋತ್ ಆಫ್ ದೆಮ್ ಆರ್ಗ್ಯೂಡ್ ಫಾರ್ ಸಮ್ ಟೈಮ್. ಈ ಥರ ಇಬ್ಬರು ವಾದವನ್ನು ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 8. ವೈ ಡಿಡ್ ದ ಕಿಂಗ್ ಸೆಟ್ ಬೋತ್ ಆಫ್ ದೆಮ್ ಫ್ರೀ? ರಾಜ ಕೊನೆಗೆ ಏನು ಮಾಡ್ತಾನೆ, ಅವರಿಬ್ಬರಲ್ಲಿ ಯಾರಿಗೂ ಶಿಕ್ಷೆಯನ್ನು ಕೊಡದೆ ಇಬ್ಬರನ್ನೂ ಬಿಟ್ಬಿಡ್ತಾನೆ. ಕಾರಣ ಏನು? ಪಿತ್ಯಾಸ್ ಆ್ಯಂಡ್ ಡೆಮನ್ ಕೆಪ್ ದೇರ್ ಪ್ರಾಮಿಸಸ್. ಯಾಕಂತಂದರೆ ಇವರಿಬ್ಬರು ತಾವು ಕೊಟ್ಟಿರ್ತಕ್ಕಂತಹ ಮಾತನ್ನು ತಪ್ಪಲಿಲ್ಲ. ಕಿಂಗ್ ವಾಸ್ ಹ್ಯಾಪಿ ಟು ನೋ ದಟ್ ಸಚ್ ಫ್ರೆಂಡ್ಶಿಪ್ ಎಕ್ಸಿಸ್ಟ್ಸ್, ಸೊ ಹಿ ಸೆಟ್ ಬೋತ್ ಫ್ರೀ. ರಾಜರಿಗೆ ಭಾಳ ಸಂತೋಷ ಆಗುತ್ತೆ ಅಂತಹ ಒಂದು ಸ್ನೇಹಿತರನ್ನು ಕಂಡು, ಅವರ ಮಧ್ಯೆ ಇರ್ತಕ್ಕಂಥ ಫ್ರೆಂಡ್ಶಿಪ್ಪನ್ನು ಕಂಡು ರಾಜನಿಗೆ ಭಾಳ ಸಂತೋಷ ಆಗುತ್ತೆ. ಏನು ಮಾಡ್ತಾನೆ, ಅವರಿಬ್ಬರನ್ನು ಕೂಡ ಬಿಟ್ಬಿಡ್ತಾನೆ. ಸೊ ಇದು C1. ಈಗ ನೆಕ್ಸ್ಟ್ C2 ಹೋಗೋಣ. ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ದ ಫಾಲೋಯಿಂಗ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ ಈಚ್ ಆಫ್ ದೆಮ್ ಇನ್ 4 to 6 sentences. ಈ ಕೆಳಗಡೆ ಕೊಟ್ಟಿರ್ತಕ್ಕಂತಹ 2 ಪ್ರಶ್ನೆಗಳಿಗೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿರಿ. ಹಾಗೆಯೇ 4 ರಿಂದ 6 ಸಾಲುಗಳಲ್ಲಿ ಉತ್ತರವನ್ನು ಬರೆಯಿರಿ ಅಂತೇಳಿ ಇದೆ. ಸೊ ಈಗ ಕ್ವಶನ್ ನಂಬರ್ 1 ನೋಡೋಣ. ಹೌ ಡು ವಿ ನೋ ದಟ್ ಡೆಮನ್ ಆ್ಯಂಡ್ ಪಿತ್ಯಾಸ್ ವರ್ ವೆರಿ ಗುಡ್ ಫ್ರೆಂಡ್ಸ್? ಗಿವ್ ಸಮ್ ಎಕ್ಸಾಂಪಲ್ಸ್ ಫ್ರಮ್ ದ ಸ್ಟೋರಿ. ಅವರಿಬ್ಬರು ಡೆಮನ್ ಮತ್ತು ಪಿತ್ಯಾಸ್ ಒಳ್ಳೆಯ ಸ್ನೇಹಿತರು ಅಂತೇಳಿ ನೀವು ಹೇಗೆ ಹೇಳ್ತೀರಿ? ಕೆಲವು ಉದಾಹರಣೆಗಳ ಮೂಲಕ ಸ್ಪಷ್ಟಪಡಿಸ್ರಿ ಅಂತಿದೆ. ಆನ್ಸರ್, ಪಿತ್ಯಾಸ್ ವಾಸ್ ಪನಿಷ್ಡ್. ಬಿಫೋರ್ ಡೈಯಿಂಗ್ ಹಿ ವಾಂಟೆಡ್ ಟು ಫುಲ್ಫಿಲ್ ಸಮ್ ವರ್ಕ್. ಪಿತ್ಯಾಸ್ಗೆ ಶಿಕ್ಷೆ ಕೊಡಬೇಕಾಗಿರುತ್ತೆ. ಅದಕ್ಕೂ ಮೊದಲು ಪಿತ್ಯಾಸ್ ಕೆಲವು ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗಿರುತ್ತೆ. ಅಟ್ ದಿಸ್ ಟೈಮ್ ಡೆಮನ್ ಆಫರ್ಡ್ ಟು ಬಿ ಇನ್ ಪ್ರಿಸನ್. ಆ ಸಮಯದಲ್ಲಿ ಬೇರೆ ಯಾರೂ ಬರಲ್ಲ, ಪ್ರಾಣ ಸ್ನೇಹಿತನಾಗಿರ್ತಕ್ಕಂಥ ಡೆಮನ್ನೇ ಬಂದು ಅವನ ಬದಲಾಗಿ ನಾನು ಜೈಲಲ್ಲಿ ಇರ್ತೀನಿ ಅಂತ ಹೇಳ್ತಾನೆ. ಅಟ್ ದ ಲಾಸ್ಟ್ ಮೂಮೆಂಟ್ ಹಿ ವಾಸ್ ಹ್ಯಾಪಿ ಟು ಡೈ ಫಾರ್ ಪಿತ್ಯಾಸ್. ಕೊನೆ ಕಾಲಕ್ಕೆ ಸ್ವಲ್ಪ ತಡ ಆಗುತ್ತೆ ಬರೋದು ಫ್ರೆಂಡ್, ಆದರೂ ಕೂಡ ಆ ಶಿಕ್ಷೆಯನ್ನು ನಾನು ಅನುಭವಿಸ್ಲಿಕ್ಕೆ ಸಿದ್ಧ, ನನ್ನನ್ನೇ ಸಾಯಿಸ್ರಿ ಅಂತ ಹೇಳ್ತಾರೆ. ಇದು ಸಾಕಲ್ವಾ? ದಿಸ್ ಶೋಸ್ ದಟ್ ದೇ ವರ್ ಗುಡ್ ಫ್ರೆಂಡ್ಸ್. ಒಬ್ಬರು ಮತ್ತೊಬ್ಬರಿಗೋಸ್ಕರ ಪ್ರಾಣವನ್ನೇ ಕೊಡ್ತಕ್ಕಂಥ ಸ್ನೇಹಿತರಾಗಿದ್ದರು ಅಂತ ಹೇಳಲಿಕ್ಕೆ ಈ ಒಂದು ಎಕ್ಸಾಂಪಲ್ ಸಾಕು. ಕ್ವಶನ್ ನಂಬರ್ 2. ವಾಟ್ ಮೇಡ್ ದ ಕಿಂಗ್ ಚೇಂಜ್ ಹಿಸ್ ಡೆಸಿಷನ್ ಇನ್ ದ ಎಂಡ್? ರಾಜ ತನ್ನ ನಿರ್ಣಯವನ್ನು ಬದಲಾಯಿಸ್ತಾನೆ, ತಾನು ಶಿಕ್ಷೆ ಕೊಡೋದನ್ನು ಬಿಟ್ಟುಬಿಡ್ತಾನೆ. ಕಾರಣ ಏನು? ಸೀಯಿಂಗ್ ಈಸ್ ಬಿಲೀವಿಂಗ್. ವೆನ್ ದ ಕಿಂಗ್ ಸಾ ದೇರ್ ಲಾಯಲ್ಟಿ ಟು ಈಚ್ ಅದರ್ he was impressed and he changed his mind. ನೋಡೋದು, ಕಣ್ಣಾರ ನೋಡೋದು, ನೋಡಿದ ಮೇಲೇ ರಾಜನಿಗೆ ನಂಬಿಕೆ ಆಗುತ್ತೆ. ಅವ್ರ ಮಧ್ಯೆ ಇರ್ತಕ್ಕಂಥ ಬಾಂಧವ್ಯ ಎಂಥದ್ದು, ಅವರ ಮಧ್ಯೆ ಇರ್ತಕ್ಕಂಥ ಫ್ರೆಂಡ್ಶಿಪ್ ಎಂಥದ್ದು, ಅದನ್ನು ನೋಡಿ ರಾಜನು ತಾನು ಬದಲಾವಣೆ ಮಾಡಿಕೊಂಡು ಅವರಿಬ್ಬರನ್ನು ಬಿಟ್ಬಿಡ್ತಾನೆ, ಸಂತೋಷದಿಂದ ಬಿಟ್ಬಿಡ್ತಾನೆ. ನೆಕ್ಸ್ಟ್, ಲ್ಯಾಂಗ್ವೇಜ್ ಎಕ್ಸಸೈಸಸ್. L1. Discuss in pairs and fill in the table with the things that you find in your house. One is done for you. ಕೆಳಗಡೆ ಒಂದು ಕಾಲಮನ್ನು ಕೊಟ್ಟಿದ್ದಾರೆ, ಇಲ್ಲಿ ರೂಮ್ಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವ ರೂಮನ್ನು ಕೊಟ್ಟಿದ್ದಾರೆ ನೋಡಿ. ಡ್ರಾಯಿಂಗ್ ರೂಮ್, ಕಿಚನ್, ಬಾತ್ರೂಮ್, ಬೆಡ್ರೂಮ್. ಈ ರೂಮ್ಗಳಲ್ಲಿ
ಇರ್ಬೋದಾಗಿರ್ತಕ್ಕಂತಹ ಕೆಲವು ವಸ್ತುಗಳನ್ನು ನಾವು ಬರೀಬೇಕು. ಕೆಲವು ವಸ್ತುಗಳನ್ನು ಈಗಾಗಲೇ ಬರೆದಿದ್ದಾರೆ. ಡ್ರಾಯಿಂಗ್ ರೂಮಲ್ಲಿ ಏನಿರುತ್ತೆ ಹೇಳಿ? ಟೇಬಲ್ ಅಂತಿದೆ. ಇನ್ನೇ ಇರ್ಬೋದು ಡ್ರಾಯಿಂಗ್ ರೂಮಲ್ಲಿ? ಎಸ್, ಚೇರ್. ಮತ್ತೇನಿರ್ಬೋದು? ಕ್ಲಾಕ್. ಇವಿಷ್ಟು ಐಟಮ್ಸ್ ಡ್ರಾಯಿಂಗ್ ರೂಮಲ್ಲಿ ಇರ್ಬೋದು. ಕಿಚನಲ್ಲಿ ಏನಿರುತ್ತೆ? ಸ್ಟವ್ ಅಂತ ಕೊಟ್ಟಿದ್ದಾರೆ. ಇನ್ನೇನಿರ್ಬೋದು? ಕುಕ್ಕರ್, ಹಾಗೆಯೇ ಬೌಲ್. ಸೊ ಇವು ಕಿಚನಲ್ಲಿ ಇರ್ತಕ್ಕಂತಹ ಸಾಮಾನುಗಳು. ಬಾತ್ರೂಮಲ್ಲಿ ಏನಿರುತ್ತೆ? ಸೋಪ್ ಅಂತ ಕೊಟ್ಟಿದ್ದಾರೆ. ಇನ್ನೇನಿರ್ಬೋದು? ಟ್ಯಾಪ್ ಮತ್ತು ಬ್ರಷ್. ಇಷ್ಟು ಐಟಮ್ಸ್ ಇರ್ಬೋದು. ನೆಕ್ಸ್ಟ್ ಬೆಡ್ರೂಮಲ್ಲಿ ಏನಿರುತ್ತೆ? ಪಿಲ್ಲೋ ಅಂತ ಕೊಟ್ಟಿದ್ದಾರೆ. ಇನ್ನೇನಿರ್ಬೋದು? ಕಾಟ್, ಬೆಡ್. ಸೊ ಇದು ಲ್ಯಾಂಗ್ವೇಜ್ ಎಕ್ಸಸೈಸ್ L1. ನೆಕ್ಸ್ಟ್ L2 ಹೋಗೋಣ. ರೈಟ್ ಅಬೌಟ್ ಯುವರ್ ಸೆಲ್ಫ್ ಇನ್ ಕಂಪ್ಲೀಟ್ ಸೆಂಟೆನ್ಸಸ್. ಇಲ್ಲಿ ಕೆಳಗಡೆ ನಾವು ನಮ್ಮ ಬಗ್ಗೆ ಪೂರ್ತಿಯಾದ ವಾಕ್ಯದಲ್ಲಿ ಬರೀಬೇಕು. ಮೈ ನೇಮ್ ಅಂತಿದೆ. ನಾವು ಏನಂತ ಬರೀಬೇಕು? ಜಸ್ಟ್ ಬರೀ ಹೆಸರು ಬರೆದಷ್ಟೇ ಬಿಡೋದಲ್ಲ, ಒಂದು ಸೆಂಟೆನ್ಸಲ್ಲಿ ಬರೀಬೇಕು. ಫಾರ್ ಎಕ್ಸಾಂಪಲ್, ರಾಜು ಅಂತ ನನ್ನ ಹೆಸರು ಅಂದ್ಕೊಳ್ಳಿ. ಏನಂತ ಬರೀಬೇಕಾಗತ್ತೆ? ಮೈ ನೇಮ್ ಈಸ್ ರಾಜು. ಮೈ ಫಾದರ್ಸ್ ನೇಮ್, ಅಪ್ಪನ ಹೆಸರನ್ನ ಇಲ್ಲಿ ಬರೀಬೇಕು. ನೋಡಿ, ಫಾದರ್ ಮತ್ತು ಮದರ್ ಹೆಸರು ಹೇಳಬೇಕಾದ್ರೆ ಫಾದರ್ಸ್ ನೇಮ್, ಮದರ್ಸ್ ನೇಮ್ ಅಂತ ಹೇಳಬೇಕಾಗುತ್ತೆ. ಫಾದರ್ಸ್ ಅಂತಂದರೆ ಅಪ್ಪನ ಅಂತ ಅರ್ಥವನ್ನು ಕೊಡುತ್ತೆ. ಮದರ್ಸ್ ಇಲ್ಲಿ ಅಪಾಸ್ಟ್ರಫಿ ಹಾಕೋದ್ರಿಂದ ಮದರ್ನ ಅಂದರೆ ಅಮ್ಮನ ಹೆಸರು ಅಂತ ಕೊಡುತ್ತೆ ಅರ್ಥ. ಸೊ ನೀವು ಹೇಳಬೇಕಾದ್ರೆ ಬರಿಬೇಕಾದ್ರೆ ಈ ಥರನೇ ಬರಿಬೇಕಾಗುತ್ತೆ. ಸೊ ಫಾದರ್ಸ್ ನೇಮ್ ಏನಂತ ಬರಿಬೇಕು ನೋಡ್ರಿ? ಮೈ ಫಾದರ್ಸ್ ನೇಮ್ ಈಸ್ ಮಲ್ಲಿಕಾರ್ಜುನ. ಮದರ್ಸ್ ನೇಮ್, ಫಾದರ್ಸ್ ನೇಮ್ ಇದು ಯಾರ ಫಾದರ್? ಇದು ರಾಜುನ ಫಾದರ್. ನೀವು ನಿಮ್ಮ ಫಾದರ್ನ ಹೆಸರು ಬರೀಬೇಕು. ಮದರ್ಸ್ ನೇಮ್, ರಾಜುವಿನ ಮದರ್ಸ್ ನೇಮನ್ನು ನಾನು ಬರೀತಿದ್ದೇನೆ. ನೀವು ನಿಮ್ಮ ಮದರ್ ಹೆಸರನ್ನು ಬರೀಬೇಕಾಗುತ್ತೆ. ಮೈ ಮದರ್ಸ್ ನೇಮ್ ಈಸ್ ವಿಶಾಲು. ಮೈ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್. So my date of birth is first January 2010. ಇದು ಯಾರ್ದು? ರಾಜುಂದು. ರಾಜುಗೆ ಸಂಬಂಧಪಟ್ಟಿರ್ತಕ್ಕಂತಹ ಇನ್ಫಾರ್ಮೇಷನ್ ನಾನು ಇಲ್ಲಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಬರೀತಾ ಇದ್ದೀನಿ. ಮೈ ಪ್ಲೇಸ್ ಆಫ್ ಬರ್ತ್, my place of birth is Hosapete. My school's name, my school's name is MPPK School, ಗುಳ್ಯಂ. ಇದು ರಾಜುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಇಲ್ಲಿ ಬರೀತಾ ಇದ್ದೀನಿ. ನೀವು ನಿಮಗೆ ಸಂಬಂಧಿಸಿರ್ತಕ್ಕಂತಹ ಮಾಹಿತಿಯನ್ನು ಇಲ್ಲಿ ಬರೀಬೇಕು. ಪೂರ್ಣ ವಾಕ್ಯಗಳಲ್ಲಿ ಈ ಥರ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಈ ಟಾಸ್ಕ್ ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಟಾಸ್ಕ್ ಹೋಗೋಣ. L3 ಸ್ಪೀಚ್ ಸೌಂಡ್ಸ್. ಯು ಆಸ್ ಇನ್ ಅಪ್. See that your teeth are kept well apart. ಇಲ್ಲಿ ನೋಡ್ರಿ, ಯು ಅನ್ನು ಇಲ್ಲಿ ಯಾವ ಥರ ಪ್ರೊನೌನ್ಸ್ ಮಾಡಬೇಕು ಅಂತಂದರೆ ಅಪ್ಪಲ್ಲಿ ಅಪ್ ಅಂತ ಹೇಳಿ, ಅಪ್ ಅಪ್ ಈ ಥರ ಹೇಳಬೇಕಾದ್ರೆ ಯುವಲ್ಲಿ ಈ ಅಪ್ಪನ್ನು ಹೇಳಬೇಕಾದ್ರೆ ಯು ಬಂದಾಗ ಯಾವ ಥರ ಸೌಂಡ್ ಮಾಡ್ತೇವೆ ನೋಡ್ರಿ? ಅಪ್. ಈಗ ಹೇಳ್ತಾ ಇರಬೇಕಾದ್ರೆ ನಮ್ಮ ಹಲ್ಲುಗಳು ಎಷ್ಟು ದೂರ ಇರ್ತವೆ ಗೊತ್ತಾಗ್ತಿದೆಯಲ್ಲ? ಅಪ್ ಅಪ್ ಅಪ್. ಸೇ ಈ ಕೆಳಗಡೆ ಕೊಟ್ಟಿರ್ತಕ್ಕಂತಹ ವಾಕ್ಯಗಳನ್ನು ಈಗ
ಹೇಳೋಣ. ಗೆಟ್ ಅಪ್ ಅರ್ಲಿ ಟೇಕ್ ಎ ಟಬ್. ನೀವು ಹೇಳಿ. ಗೆಟ್ ಅಪ್ ಅರ್ಲಿ ಟೇಕ್ ಎ ಟಬ್. ಸ್ಕ್ರಬ್ ಯುವರ್ ಸೆಲ್ಫ್ ಆ್ಯಂಡ್ ಬ್ರಿಸ್ಕ್ಲಿ ರಬ್. ಹೇಳಿ. ಸ್ಕ್ರಬ್ ಯುವರ್ ಸೆಲ್ಫ್ ಆ್ಯಂಡ್ ಬ್ರಿಸ್ಕ್ಲಿ ರಬ್. Mug of milk and buttered bun. Mug of milk and buttered bun. Kiss your mother off you run. Kiss your mother off you run. I say mug, not moog. I say mug, not moog. Do not say tube, but tub. Do not say tube, but tub. Now say these words aloud. ಕೆಳಗಡೆ ಕೊಟ್ಟಿರ್ತಕ್ಕಂತಹ ಈ ಪದಗಳನ್ನು ಜೋರಾಗಿ ಹೇಳಿ. ನಾನು ಹೇಳ್ತಾ ಹೋಗ್ತೀನಿ, ನೀವು ರಿಪೀಟ್ ಮಾಡಿರಿ. ಅಪಾನ್, ಅಪಾನ್. ಪನಿಷ್, punish. Must, must. Until, until. Return, return. Result, result. ಓಕೆ, ಇದು ಈ ಪಾಠಕ್ಕೆ ಸಂಬಂಧಿಸಿರ್ತಕ್ಕಂತಹ ಎಕ್ಸಸೈಸಸ್. ಮುಂದಿನ ಪಾಠದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.